ಇವರ ತಾಯಿಯ ಜನನಾದ ಕೂಡಲೇ ಅವ್ರ ಮರಣ ಆಯ್ತಲ್ಲ. ಆಗಬಾರ್ದಿತ್ತು ಸರ್. ನನ್ನ ಮರಣ ಅಲ್ಲ, ತಾಯಿಯ ಮರಣ ಆದ ಕೂಡಲೇ ನನ್ನ ಮರಣ ಅಲ್ಲ, ಅದು ತಾಯಿಯ ಮರಣ ಆದ ಕೂಡಲೇ ತಾಯಿಯ ಜನನಾದ ಕೂಡಲೇ ನಿಮ್ಮ ಮರಣ ಆಯ್ತು. ತಾಯಿ ಜನನದಲ್ಲ, ಹೌದಲ್ಲ. ನಾನು ಹುಟ್ಟಿದ ಕೂಡಲೇ ನನ್ನ ತಂದೆ ತಾಯಿ ತೀರಿಕೊಂಡ. ಬೇಡ ಸಾಮಾನ್ಯ ನೆನ್ಪು ಮಾಡ್ಕೊಳ್ಳಿ. ಯಾರು ಸತ್ತದ್ದು ಸಾಮಾನ್ಯ ನೀವೇ ಸತ್ತದ್ದ? ಮಾತಾಡ್ತಿದ್ದೇನೆ ನೀನು, ನನ್ಗೆ ಗೊತ್ತಿಲ್ಲ. ಹೊತ್ತಿನೊಳಗೆ ಅಡಿಕೆ ಸಿಗ್ದಾಗ ಹೌದಾ? ನನ್ನ ಜನನ ಆದಾಗ ಅವಳ ಮರಣ ಆಗಿದೆ. ಅಂತೂ ಕೊನೆಯಲ್ಲಿ ಸರಿ ಆಯ್ತು. ಅಪಾಯ ಎಲ್ಲೋದ್ರೆ? ನನ್ನ ಅಪಾಯ ನೀನೇ ಈಗ ನಂಗೆ. ನನ್ನ ತಂದೆ ಈ ವಿಷಯವನ್ನು ತಿಳಿದ ತಂದೆ ಹೃದಯ ಗಾತಿದ್ದ ಎಗೆದು ಬಿದ್ದ. ಮತ್ತೆ ಈ ರಾತ್ರಿಗಟ್ಟು ರಾಮಪತ್ರಿ ಕೊಯ್ಕೋರೆ ಅಂತ ಮತ್ತೆ ಮರದಿಂದ ಬಿದ್ದದಲ್ವಾ? ನೆಗದ್ ಬಿದ್ದದ. ರಾಮಪತ್ರಿ ಕೊಯ್ಕದ್ದಲ್ಲ ಮನೆ, ಅವ್ರು ಮರದಿಂದ ಬಿದ್ದಲ್ಲ. ವಿಷಯ ತಿಳಿದಾಗ ಓ ಇಂಥದೊಂದು ಒಡು ಹುಟ್ಟಲ್ಲ, ಇದು ಮುಖ ನೋಡಬಾರ್ದು ಎನ್ನುವ ಕಾರಣಕ್ಕಾಗಿ ಹೃದಯಘಾತ. ನಿಮ್ಗೊಂದು ಚಲ್ಲಾಟ ಮಾರೆ. ನನ್ನ ಒಡುವ ಇಲ್ಲಿಗೆ ಪ್ರಾಣ ಸಂಕಟವಾದರೆ ಬೆಕ್ಕಿಗೆ ಚೆಲ್ಲಾಟವಂತೆ. ಬೆಕ್ಕಿಗೆ ಪ್ರಾಣ ಸಂಕಟ, ಇಲ್ಲಿಗೆ ಚೆಲ್ಲಾಟ. ಬೆಕ್ಕಿಗೆ ಚೆಲ್ಲಾಟವಾದರೆ ಇಲ್ಲಿಗೆ ಪ್ರಾಣ ಸಂಕಟ ಎಂತ ಹೇಳ್ರಿ? ಸರಿಯಾ? ಹೌದಲ್ಲ? ಇಲ್ಲಿಗೆ ಪ್ರಾಣ ಸಂಕಟವಾದರೆ ಬೆಕ್ಕಿಗೆ ಚೆಲ್ಲಾಟ ಸರಿತಾ? ಹೌದಲ್ಲ? ಅಲ್ಲ, ಅವ್ರಿಗೆ ಭರವಸೆ ಇಲ್ಲ. ಸರಿ ಇತ್ತಲ್ಲ, ಅವ್ರಿಗೆ ಭರವಸೆ ಇಲ್ಲ. ಯಾರು ನಿರ್ಧಾರ ಮಾಡ್ಕೊಂಡು ಬರುವುದಿಲ್ಲ. ಆಗ್ಲಿ, ಏನ್ ಬಂದ್ರಿ? ಬರ್ಲಿಕ್ಕೂ ಕಾರಣ ಉಂಟು. ಅದೇನು ಹೇಳ್ಬಿಡಿ. ಇಲ್ಲಿ ಒಂದು ವರ್ತಮಾನವನ್ನು ಕೇಳಿ. ಅಂದ್ರೆ ನೆನಪದ್ದೆಲ್ಲ ಗಟ್ಟಿ ಹೇಳುದಲ್ಲ? ವಿಷಯ ತೂಕ ಇರಬೇಕು. ಯಾವ ವಿಷಯ ಅದು ತೂಕ ಬೇಕಂತ. ಕಲ್ಯಾಣಗಿರಿ ಅಧಿಕಾರಿ ರತ್ನನಿಧಿ ಒಬ್ಬಳು ಮಗಳಿದ್ದಾಳ. ಯಾರು? ರತ್ನನಿಧಿ. ಅವಳಿಗೊಬ್ಬಳು ಮಗಳಿದ್ದಾಳಂತೆ. ಏನೀಗ? ಒಳ್ಳೆದೆ. ಹೇಮಮಾಲಿನಿ ಎನ್ನುವುದಾಗಿ ಅವಳಿಗೆ ಗುಟ್ಟಿನಲ್ಲಿ ಪಣವಂತಿ. ಆ ಪಣದ ವಿಷಯನು ತಿಳಿದುಕೊಳ್ಳಕ್ಕಾಗಿ ಬಂದವ. ಅಷ್ಟೇ ಅಲ್ಲ, ಮತ್ತೆ ಹೇಮಮಾಲಿನಿಯನ್ನು ಮದುವೆ ಆಗ್ಲಿಕ್ಕೂ ಬಂದವ. ಹೇಮಮಾಲಿನಿಯನ್ನ ಮದುವೆ ಆಗ್ಲಿಕ್ಕೆ ಬಂದವ ನಾನೇ. ಯಾರು? ನಾನೇ. ಮತ್ತೆ ಯಾರು ಭೂತವನ? ಆಗ್ಲಿ, ಬಹಳ ದೂರದಿಂದ ಬಂದಿದ್ದೀರಿ. ಸ್ವಲ್ಪ ಹೊತ್ತು ಪವಡಿಸಿ. ಇಲ್ಲ, ಪಾವಡಿ ಎಲ್ಲ ಬೇಡ. ನಾನು ಹೋದಲ್ಲಿ ಪಾವಡಿ ಅದೆಲ್ಲ ತಿನ್ನುವುದೇ ಇಲ್ಲ. ನನಗೆ ಆಗುದಿಲ್ಲ ದೇಹಕ್ಕೆ. ನಾ ಬರುವಾಗೆಲ್ಲ ತಕೊಂಡೇ ಬರು. ದೇವಪ್ಪ, ದೊಡ್ಡ ಶಬ್ದ. ಒಳ್ಳೆ ಪವಡಿಸಿ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ತೇವಡು ಸನ್ನಿಧ ಸೀದಾ ಹೋದ. ಬಿಡು, ಅದಲ್ಲ. ಅವನು ಹೇಳಿದ್ದು ಕೇಳಿದೆ ನೀನು? ರಾಜಕುಮಾರ ಅಂತ ಹೇಳ್ತಾ ಇದ್ದಾನೆ. ಹೌದು. ಅವನ ಮುಖ ನೋಡಿದ್ರೆ ರಾಜಕುಮಾರ ಪರಿಸ್ಥಿತಿ ಇರ್ಲಿ. ಸುಳ್ಳು ಹೇಳ್ಬೇಕು ಅಂತ ಆದ್ರೆ ಕಾರಣ ಬೇಕಾ ಬೇಡವಾ? ಹೌದು. ಬಿಸಿ ಮುಡ್ಸಿದ್ರೆ ಬೆಣ್ಣೆ ಕರಗ್ತದೆ. ಅಮ್ಮಮ್ಮ ಕೈ ಮುಗಿವೆನು, ಹೊಡೆಯದಿರುದಮ್ಮಯ್ಯ ಕಾಲ್ಪಿಡುವೆನು. ಹಮ್ಮಿನಲಿ ಹರಭೂಷಣ ಕಳುಹಿಪ್ಪ ನಿಮ್ಮೆಡೆಗೆ ನಿಜ ಕಾರಣ. ನಿಲ್ಸ ಕೊಡ್ತಾ ಈಗ ಲೆಕ್ಕಾಚಾರ ಇಲ್ಲೋದ್ಗೆ. ಅಮ್ಮ, ನನ್ನ ಹೆಸರು ಭುಜ ಬಲಿಯಲ್ಲ, ಬಾವು ಬಲಿಯಲ್ಲ. ಮತ್ತಾರ? ನನ್ನ ಹೆಸರು ಕಸ್ತೂರಿ ಅನ್ನೋದು. ಕಸ್ತೂರಿಯ? ಹೌದಾ? ವರದಿ ಕಸ್ತೂರಿ ವರದಿ ಅಲ್ಲ ಮರೆಯ, ಅದು ರಂಗನ ವರದಿ. ಕಸ್ತೂರಿ ನನ್ನ ಮಿತ್ರರಾದಂತ ರುದ್ರಭೂಷಣ ಕಳಿಸಿಕೊಟ್ಟಿದ್ದು. ಯಾಕೆ? ಇಲ್ಲಿನ ಗುಟ್ಟಿನ ಪೊಣವೇನನ್ನು ತಿಳಿದುಕೊಂಡು ಬಾ ಅಂತ. ಆಗುದಿಲ್ಲ ಅಂತ ಹೇಳ್ಬೇಕಿತ್ತು. ಆಗುದಿಲ್ಲ ಅಂತ ಹೇಳ್ತಾ ಇದ್ದೆ. ಖರ್ಚಿ ಕೊಡ್ತಿ ಅಂತ. ಓ, ಹಣ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ತೀರಾ? ಹಣ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ತೀರಾ? ಮರೆ, ಅಂತ ಈ ಪರಿಸ್ಥಿತಿ ಈ ರೀತಿ ಆಗ್ತಂದ್ರೆ ಹೇಳಿರ್ಲಿಲ್ಲ. ನೀನೆಂತ ಮೊದಲು ಬೊಂಬೆ ಆಡ್ದಾಗಿದೆಯಾ ಹೇಳಿ ನೋಡ್ರೋದೇ ಒಂದು ಮನೆ ಮನೆ ಹಂಗಲ್ಲ ಮಾಡ್ಬೇಡ. ದೇವಪ್ಪ, ಏನು ಇದು? ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಪಣ ತಿಳಿತಾನೆ ಅಂತ ಆದ್ರೆ ಯಾಕಿರ್ಬಹುದು? ಯಾವುದೋ ಒಂದು ಹುನ್ನಾರ ಇರಬೇಕಿದೆ ಇಲ್ಲಿ. ಹೀಗೆ ಮಾಡುವ. ಏನು ಇದೋ, ನಿನ್ ತಪ್ಪಿಲ್ಲ. ನಂದೇನು ತಪ್ಪಿಲ್ಲಮ್ಮ. ಅಲ್ಲ ಮಾಡಿದ ಅವ ಖರ್ಚು ಕೊಡ್ತೀಯ ಹಣಕ್ಕಾಗಿ. ಬಿಡು, ಬೇಕಾದಷ್ಟು ನಾನು ಕೊಡುವ ವ್ಯವಸ್ಥೆ ಮಾಡ್ತೇನೆ. ಅದು ನೀನು ಮಾಡ್ಬೇಕಾದ್ದೇನು ಕೇಳಿ. ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನೆ ಅಂತ ಇಷ್ಟೇ ಈ ಕೆಲಸ ಮಾಡ್ತೇನೆ. ಹೆಸರು ಅಂತ ಆಯ್ತು? ರುದ್ರಭೂಷಣ. ನನ್ನ ಹೆಸರ ಕಸ್ತೂರಿ.